Namaste. Here we are for the second episode of Magic Moments with KTP Gang. KTP Gang is one of chittest gang in our Abhyudayans batch. So now let's introduce them. He is Ravichandran in Sandalwood. He is Nagarjuna in Tollywood. Imran Hashmi in Bollywood. We can call him lover boy maybe. He is our IB Vinod. ಅವನು ಮಾತಾಡಿದ್ರೆ ಒಂದು ಜೋಶು, ಅವನು ನಡ್ಕೊಂಡ್ ಬಂದ್ರೆ ಒಂದು ಕ್ಲಾಸು. ಇವರೆಲ್ಲರೂ ಅಂತಾರೆ ಅವನಿಗೆ ಬಾಸು. ಹಿ ಇಸ್ ನನ್ ಅದರ್ ದ್ಯಾನ್ ಆರ್ ಶರಣ್ ಪ್ರಕಾಶ್. ಹಿ ಈಸ್ ಗೋ ಟು ಪರ್ಸನ್ ಫಾರ್ ದಿಸ್ ಗ್ಯಾಂಗ್. ಏನೇ ಪ್ರಾಬ್ಲಮ್ ಇರಲಿ ಅವನ ಹತ್ರ ಹೋಗ್ತಾರೆ, ಏನೇ ಖುಷಿ ಇರಲಿ ಅವನ ಹತ್ರನೇ ಹೋಗ್ತಾರೆ. ಅವನು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ರು ಎಲ್ಲರನ್ನೂ ಕಂಫರ್ಟ್ ಝೋನಿಗೆ ಹಾಕ್ಬಿಡ್ತಾನೆ. ಟೇಕ್ ಪಂಗ ಇಫ್ ಯು ಡೇರ್. ಹಿ ಈಸ್ ನನ್ ಅದರ್ ದ್ಯಾನ್ ಆರ್ ಟೆಡಿ ಬೇರ್ ಪ್ರವೀಣ್ ಜೋಶಿ. ಇವನು ಒಂಥರ ಟ್ರಾನ್ಸ್ಫಾರ್ಮರ್ ಇದ್ದ ಹಾಗೆ. ಅವನ ಒಳಗೆಲ್ಲ ಫುಲ್ ಕರೆಂಟು. ಬರೀ ಮುಟ್ಟಿದ್ರಷ್ಟೇ ಅಲ್ಲ, ಅವನ ಸುತ್ತಮುತ್ತ ಇದ್ರೂ ಎನರ್ಜಿ ಸುತ್ತಮುತ್ತ ಇರೋರು ಎಲ್ಲರಿಗೂ ಪಾಸ್ಔಟ್ ಆಗಿಬಿಡುತ್ತೆ. ಹಿ ಈಸ್ ನನ್ ಅದರ್ ದ್ಯಾನ್, ಅವನು ಸುತ್ತಮುತ್ತ ಇದ್ದರೆ ನಮ್ಮೆಲ್ಲರಿಗೂ ಚಿಂತೆ ಅಂತ್ಯ. ಹಿ ಈಸ್ ನನ್ ಅದರ್ ದ್ಯಾನ್ ಚಿಂಟ್ಯ, ದಟ್ ಈಸ್ ಆನಂದ್. ಇವನು ಬಳ್ಳಾರಿ ಹುಲಿ. ದೇಸಿ ಸ್ಟೈಲಲ್ಲಿ ರೆಡಿಯಾಗಿ ಬಂದರೆ ಬೀಳಾರ್ದಂಗಿರಲ್ಲ ಯಾವುದೂ ಪೋರಿ. ಇವನಿಗೆ ಅಂತಾರೆ ಇವರು ಜವಾರಿ. ಹಿ ಇಸ್ ನನ್ ಅದರ್ ದ್ಯಾನ್ ಆರ್ ಸುನಿಲ್. ಹೊಟ್ಟೆ ಹಸ್ಕೊಂಡು ಯಾವುದೇ ಟೈಮ್ಗಾದ್ರೂ ಇವನು ರೂಮಿಗೆ ಹೋಗ್ಬೋದು. ಇವನು ಒಂಥರ ಅನ್ನದಾತ ಇದ್ದ ಹಾಗೆ. ಇವನು ಬಿರಿಯಾನಿ ಮಾಡ್ತಾನೆ, ಬಗರ್ ರೈಸ್ ಮಾಡ್ತಾನೆ, ಎಲ್ಲ ಟೀ ಮಾಡ್ತಾನೆ, ಸುಸ್ಲಾ ಮಾಡ್ತಾನೆ. ಇವನು ಮಾಡ್ಲಾರ್ದ ಅಡಿಗೆನೇ ಇಲ್ಲ. ಹಿ ಈಸ್ ಅವರ್ ಇಳಕಲ್ಲ, ದಟ್ ಈಸ್ ಇಳಕಲ್ ಕಿಶೋರ್. Every gang has an innocent person. Every gang has a sweet person. ಪಾಪ ಅವ್ನು ಯಾರು ಏನಂದ್ರೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. He is our sweetest buddy. They call him Huddy, that is Viresh. He is very caring member. ನನ್ನ ಫ್ರೆಂಡ್ಸ್ ಗ್ರೂಪಲ್ಲಿರೋರು ನನ್ನ ಫ್ಯಾಮಿಲಿ ಅಂತ ತಿಳ್ಕೊಳ್ಳೋನು. He is one of a craziest member. We can call him as craziest member. He is thus number. He is none other than our Sheikh. ಇವನು ಟೇಸ್ಟ್ ಮಾಡಲಾರ್ದ ಬ್ರ್ಯಾಂಡ್ ಇಲ್ಲ. ಇವನು ಚಿಲ್ಲೆಸ್ಟ್ ಪರ್ಸನ್ ಆಫ್ ದಿ ಗ್ರೂಪ್. ಯಾಕಂದ್ರೆ ಯಾರು ಏನು ಹೇಳಿದ್ರು ತಲೆ ಕೆಡ್ಸ್ಕೊಳ್ಳೋದಿಲ್ಲ. ನಡೀತದ ಬಿಡು ಫ್ರೆಂಡ್ಸ್ ಅಲ್ಲ ಅಂತ ಲೈಟ್ ತಗೋತಾನೆ. ಹಿ ಈಸ್ ಮೋಸ್ಟ್ ಹ್ಯಾಪಿ ಪರ್ಸನ್ ಆಫ್ ದಿ ಗ್ರೂಪ್. ನಥಿಂಗ್ ಬಟ್ ಹಿ ಈಸ್ ಪಾಪೆ ಆಫ್ ದಿ ಗ್ರೂಪ್, ದಟ್ ಈಸ್ ವಿಶಾಲ್. ಇವನು ಒಂಥರ ಗ್ರೂಪಿನ ದೊಡ್ಡ ಅಣ್ಣ ಇದ್ದ ಹಾಗೆ. ಓನ್ಲಿ ಪ್ರಾಬ್ಲಮ್ ಅವ್ರು ಹೇಳೋದೇನಂದ್ರೆ ಅವಾಗ ಬಿಟ್ಟು ಟ್ರಿಪ್ಪಿಗೆ ಹೋಗ್ತಿರ್ತಾನೆ ಅಂತ ಹೇಳಿ. ಬಟ್ ಅದು ನಡೆಯುತ್ತೆ. ಏನೇ ಪ್ರಾಬ್ಲಮ್ ಇದ್ರು ಹಿ ಹ್ಯಾಂಡಲ್ಸ್ ಇಟ್ ಆಸ್ ದೊಡ್ಡಣ್ಣ. ದೇ ಕಾಲ್ ಹಿಮ್ ಆಸ್ ವಿಜು ಅಣ್ಣ, ನನ್ ಅದರ್ ದ್ಯಾನ್ ವಿಜಯ್. ದೇ ಸೇ he is a innocent hearted. They say he doesn't know anything, but he knows everything. Isn't it right? They say he got lucky number as 27. Reason? ಒಂದು ಅವರಿಗೆ 27 ಹೊಡ್ಸ್ಕೊಂಡ ನಾಯಿ ಹೊಡ್ದಂಗೆ With lucky number 27, here comes the best bowler of MRMC, Nishant. Here I welcome you once again to our chittest show, Magic Moments. So, let's start our first round, that is Never Have I Ever. Never have I ever didn't pay bill in Ayangdi. Always.
ಡಿಂಟ್ ಪೇ sometimes. Partial bill. Okay. Never have I ever watched Savita Bhabhi or Mallo auntie magazines. Never have I ever been in one night stand. No. Joshi, no. Never have I ever. Never have I ever lost a large amount of bet. No. Never have I ever sat in washroom without locking it. Never have I ever wanted to kill a co-intern. Yes. Never have I ever broke slide in pathology lab and paid fine. Broke, yes. Paid fine. Let's move on to second round, that is allegation round. ನಿಮ್ಮೆಲ್ಲರ ಹತ್ರ ಎಸ್ ಆರ್ ನೋ ಪ್ಲೇ ಕಾರ್ಡ್ಸ್ ಇದ್ದಾವೆ. ಸೊ ಬೇಸಿಕಲಿ ಇಲ್ಲಿ ಕೂತಿರೋ ಎಲ್ಲರ ಮೇಲೇನೂ ಸಟನ್ ಅಲಿಗೇಷನ್ಸ್ ಇದ್ದಾವೆ. ಐ ವಿಲ್ ರೀಡ್ ದಮ್ ಔಟ್ ಲೌಡ್. ಇಫ್ ನಾ ಹೇಳೋ ಅಲಿಗೇಷನ್ ಟ್ರೂ ಇದ್ದರೆ ಯು ಹ್ಯಾವ್ ಟು ಸೇ ಎಸ್, ಇಫ್ ಫಾಲ್ಸ್ ಇದ್ದರೆ ಯು ಹ್ಯಾವ್ ಟು ಸೇ ನೋ. ಆ್ಯಂಡ್ ಅಫ್ಕೋರ್ಸ್ ದೇರ್ ವಿಲ್ ಬಿ ಸಮ್ ಲೀಡಿಂಗ್ ಕ್ವಶನ್ಸ್, ಯು ಹ್ಯಾವ್ ಟು ಎಕ್ಸ್ಪ್ಲೇನ್ ವೈ ಎಸ್, ವೈ ನೋ. Here we go with the first allegation. Vishal never asks anyone to accompany with him for Daba. Vishal never asks. Next allegation. Joshi accepts to come anywhere very easily. ಇದೊಂದು ಮುಖ್ಯ, ಬಟ್ ಜಲ್ದಿ ಹೋಗ್ಬೇಕು. Ready with next allegation? Moise thinks he is smarter, but he isn't. ಗುಗ್ಲಿ ಕಪ್ ಗಣೇಶ ಕಪ್ ಎಲ್ಲ ವೈಟ್ ಜರ್ಸಿ ಹಾಕೊಂಡ್ ಬರ್ತಾನ. ನೋಡಿದ್ರೆ ಪ್ಲೇಯರ್ ಅನ್ಸ್ಬೇಕು. ಫಸ್ಟ್ ಬ್ಯಾಟಿಂಗ್ ಬರೋದು 2 ಬಾಲ್ ತನಕ ವಾಪಸ್ ಬಾಲ್ ಸ್ವಲ್ಪ ಲೋ ಐತ್ಲೆ, ಮಳೆ ಒಂದ್ ಸ್ವಲ್ಪ ಬಾಲ್ ಬೌನ್ಸ್ ಐತ್ಲೆ, ಇವೆಲ್ಲ ರೀಸನ್ ಮಾತಾಡಬೇಡ. ಬೌಲಿಂಗ್ ಬ್ಯಾಟಿಂಗ್ ಬಗ್ಗೆ ಹೇಳ್ತೀನಿ. ಇಬ್ರು ಬ್ಯಾಟ್ಸ್ಮನ್ ಬೌಲರ್ ಇರ್ತಾರೆ. Anand lies the most and easily gets caught by everyone. 5 ಬಂದ ಕುಂತೀನಿ, ನಾ ಇಲ್ಲಿ ಕುಂತೀನಿ, ನಿಶಾಂತ್, ಆನಂದ್, ಅನ್ಬಾಲ್, ಸಾನು. ಈಗ ನಾನು ಎದುರೇ ಟ್ರಿಪ್ ಪ್ಲಾನ್ ಮಾಡಿದ್ರು, ಬಟ್ ನನಗೆ ಗೊತ್ತೇ ಆಗಿಲ್ಲ. ನಂಗೊಂದು ಹೆಲ್ಪ್ ಕೇಳೋಣ, 2 ಮಾಡ್ತೀನಿ ಅಂತ. 2 ಬೇಡ, 1 ಮಾಡೋಣ. 1 ಮಾಡಿಲ್ಲ. ನಂಗೆ ಗೊತ್ತಾಗಲ್ಲ, ಟ್ರಿಪ್ ಹೋಗ್ಬಂದು ಅನ್ಬಾಕ್ಸ್ ಮಾಡಕ್ ಹೋಗಿರ್ ಬೆಂಗಳೂರಿಗೆ. ನಂಗೆ ಸಿ ಮಾಡಿ ಹೋಗ್ಬಿಟ್ಟು. Nishant drinks more carbonated drinks. Joshi travels from capital to capital. Company matters, please. Within 2 days, he has finished 3 capitals. I went to Bangalore to Chennai, but he didn't tell us he went to Chennai. Viresh is a decent guy of this group. Sharan, yes, no, you have to explain why. ಅವ ಡೀಸೆಂಟ್ ಕಾಣಿಸ್ತಾನ,
ಬಟ್ ಒಂದ್ 2-3 ಪಾಯಿಂಟ್ ಡೌನ್ ಹೋಗ್ಲಿ ಈಗ ಸಪ್ರೇಟ್ ಸಿಗಲ್ಲ. ನಮ್ಮಲ್ಲಿಂದ ನಾವು ಫೋನ್ ಚೆಕ್ ಮಾಡ್ಬಿಟ್ಟಿನಿ ಆಯ್ತು. ಈಗ ಡಿಸೆನ್ಸಿ ಏನಾದ್ರು ವಾಟ್ಸ್ಆಪ್ ನಾಗ ಗೊತ್ತಾಗ್ತದೆ ನೋಡಿ. ಅವ್ರು ವಾಟ್ಸ್ಆಪ್ ಚಾಟ್ Vishal never hits on PGs. Never hits on PGs. Yes or no? No. Sharan is very punctual. ರಿಗಾರ್ಡಿಂಗ್ ಟೈಮ್ ಇಲ್ಲ ಬಟ್ ರಿಮೈನಿಂಗ್ ಆಲ್ ಥಿಂಗ್ಸ್ Vinod flirts the most. Moise cracks good jokes. ಚಿಲ್ಲರ್ ಜೋಕ್ಸ್ ಇಷ್ಟು ಚಿಲ್ಲರ್ ಕಾಲ್ ಮೀ ಫಾರ್ ಚಿಲ್ಲರ್ ಜೋಕ್ಸ್. Vijay never speaks vulgar words. ಬಾಯ್ ಹತ್ರ ಹೋಗ್ತಿದ್ದ ನಾವು Kishore and Vinod has a best bromance in the group. Joshi and Nishant has a best bromance in the group. Nobody can disagree. Vijay is more harami but never gets caught. ಪೂಜಾರಿ Moise only eats with girls. Vinod has been in more accidents. Agree? Yes. Sunil is pure veg. ಪ್ಯೂರ್ ನಾನ್ ವೆಜ್ ಅಟ್ ಎ ಟೈಮ್ ಎಷ್ಟು ಟೈಮ್ ಹಸಿ ಕೋಳಿ ತಿಂತಾನ 4 ಕಿಲೋ ಚಿಕನ್ ಮಾಡಿ ಒಬ್ಬರೇ ತಿಂತಾನ ಕೋಳಿ ಪಂದ್ರ ಬಿಡಲ್ಲ ಹಂಗೆ. Joshi never speaks to girls. ಒಂದಿನ ಕ್ಯಾಮೆರಾ ಚಂದ ಮೇಲೆ ಗೊತ್ತಾಗ್ತದೆ ಆಕ್ಚುಲಿ ರಾಂಗ್ ವರ್ಡ್ ವಿಜಯ್ ಕಾಮಿಸ್ತ ಇವನ Kishore is a head fucker. Here we go to the third round, most excited round, that is game show. Here, game is simple. 2 ಟೀಮ್ ಮಾಡ್ತೀವಿ, 2 ಟೀಮಿಂದ ಒಬ್ಬೊಬ್ಬರು ಅಪೋನೆಂಟ್ ಬರಬೇಕು, ಬಂದು ಆರ್ಮ್ ರೆಸ್ಲಿಂಗ್ ಮಾಡಬೇಕಷ್ಟೇ. ಸಿಂಪಲ್. ಅವ್ರು ಆರ್ಮ್ ರೆಸ್ಲಿಂಗ್ ಮಾಡಬೇಕಾದ್ರೆ ನಾನು ಕೆಲವು ಸಿಂಪಲ್ ಕ್ವಶನ್ಸ್ ಕೇಳ್ತಾ ಇರ್ತೀನಿ. ಕ್ವಿಕ್ಕಾಗಿ ಅವರಿಬ್ಬರು ಆನ್ಸರ್ ಹೇಳ್ತಾನೆ ಇರಬೇಕು. ಫೈನಲಿ ಯಾವ ಟೀಮ್ ಮೆಂಬರ್ ಸೋಲುತ್ತೋ ಆ ಟೀಮ್ ಮೆಂಬರ್ ಎಲ್ಲರೂ ಇಲ್ಲ ಇಟ್ಟಿವಲ್ಲ ಮೆಣಸಿನ್ಕಾಯಿ ಅದರಲ್ಲಿ ಅಟ್ಲೀಸ್ಟ್ 1 ಬೈಟ್ ಆದರೂ ತಗೋಬೇಕು. ದಿಸ್ ಈಸ್ ಅ ಸಿಂಪಲ್ ಗೇಮ್ ರೂಲ್ಸ್. 4 ರೌಂಡ್ ಇರ್ತವೆ. 4 ರೌಂಡಲ್ಲಿ ಮ್ಯಾಕ್ಸಿಮಮ್ ಯಾರು ಗೆಲ್ತಾರೆ ದೇ ವಿಲ್ ಬಿ ದ ವಿನ್ನರ್ಸ್ ಆಫ್ ದಿಸ್ ರೌಂಡ್. मरघट तक है तेरी कहानी, पग पग प्यारे दंगल दंगल. तेरे मिट्टी मिट्टी में तेरा खून, तेरे मिट्टी मिट्टी में तेरा खून, ऊपर अल्लाह नीचे धरती. Here starts our game round. Group A, ನಿಮ್ಮ ಕಡೆಯಿಂದ ಯಾರನ್ನು ಕಳಿಸ್ತೀರಿ ಫಸ್ಟ್ ಪಾರ್ಟಿಸಿಪೆಂಟ್? ಶೇಖ್ ವಿಲ್ ದ ಫಸ್ಟ್ ಪಾರ್ಟಿಸಿಪೆಂಟ್. ಶೇಖಿಗೆ ಟಕ್ಕರ್ ಕೊಡೋಕ್ಕೆ ಗ್ರೂಪ್ ಬಿ ಇಂದ ಯಾರು ಬರ್ತಾರೆ ನೋಡೋಣ. ಜೋಶಿ. ಸೋಲ್ ಪಟ್ಟದ ಎಲ್ಬೋ ಲಿಫ್ಟ್ ಮಾಡಂಗಿಲ್ಲ. ಓಕೆ I think you guys are clear with all question regarding rules and chilli rules, right? Ready? Ready? What's your name? Praveen. Where are you from? Yadgir. Why are you here? So study MBBS. What do you study? MBBS. Who is your crush? No one is there. What did you have for tiffin? No different. What did you have for lunch? Chapati. What are you going to have for dinner? Nothing. What comes after K? Happy. Sorry. Music.
ನೆಕ್ಸ್ಟ್ ಅಪೋನೆಂಟ್ ಗ್ರೂಪ್ ಬಿ ಯಾವ ಅಪೋನೆಂಟ್ನ ಕಳಿಸ್ತೀರಿ? ನಿಶಾಂತ್. ಗ್ರೂಪ್ ಎ ವಿಶಾಲ್. Okay, let's see who wins this. What comes after K? L. Where is MRMC? Expand MBBS. Master of Bachelor of Science and Okay. What comes before D? E. What is 1 1 ja? 1. 2 2 ja? 3 3 ja? 9. 4 4 ja? 4 4 ja? 9 8 72. 25 plus 24. 14. 9. What is your PU college? SBR. What starts with D ends with K? What starts with D ends with K? What starts with C ends with D? Cat. Connected. What starts with B ends with B? Boo. Spell the word enough. ಸೊ ಈ ರೌಂಡ್ನ ವಿಶಾಲ್ ಗೆದ್ದಿರ್ತಾನೆ. ಸಿನ್ಸ್ ಕನ್ಸಿಕ್ಯೂಟಿವ್ ಆಗಿ 2-3 ಆನ್ಸರ್ಸ್ ಮಾಡಿಲ್ಲ ಅನ್ನೋದಕ್ಕೆ, ಈವೆನ್ ದೋ ದೇ ಹ್ಯಾವ್ ಟು ಈಟ್, ದೇ ವಿಲ್ ಈಟ್ ಚಿಲ್ಲೀಸ್, ಬಟ್ ದ ಪಾರ್ಟಿಸಿಪೆಂಟ್ ಶುಡ್ ಈಟ್ 1 bite ಆಫ್ ಚಿಲ್ಲಿ. 2 ಓಕೆ 2. ಹಾಂ Hey, nothing. ಹೌ 1 bite ಆಯ್ತು. ಇದು 1 bite ಆಯ್ತು. 1 bite ಆಯ್ತು. ಟೇಕ್ ಒಂದು ಫುಲ್ ಟೇಕ್ ಅ ನಿಪ್. Emotional damage. ಲೆಟ್ಸ್ ಗೋ ವಿತ್ ನೆಕ್ಸ್ಟ್ ಅಪೋನೆಂಟ್. ಗ್ರೂಪ್ ಎ ಯಾರನ್ನು ಕಳಿಸ್ತಿದ್ದೀರಾ? ಅರೆ ಇಟ್ಸ್ ಓಕೆ, ಒನ್ಸ್ ದೆಮ್ ಒನ್ಸ್ ಯು. ಹಾಂ ವಿನೋದ್. ಗ್ರೂಪ್ ಬಿ ಆನಂದ್. ನೇಮ್ 3 restaurants in Gulbarga. Kababish, welcome, Mezban. Name 3 breakfast foods. Anand, Wali. गजब बेइज्जती है. दिल वाले पूछ देने चा So after third one, this team got 2 points, this team got 1 point. Let's see in this round, will it going to be a tiebreaker or will they win it? So let's see. ಯಾರನ್ನು ಕಳಿಸ್ತಿದ್ದೀರಾ ಫೈನಲ್ ರೌಂಡ್? ವಿಜಯ್. ಇಲ್ಲಿ ಯಾರು ಬರ್ತಿದ್ದಾರೆ? ಸುನಿಲ್. Word starting with L ending with E. Word starting with F ending with K. Word starting with C ending with K. Word starting with L ending with K. Word starting with S ending with M. Sam. What color is parrot? What color is carrot? Orange. What color is sky? Blue. What color is white? What color is soil? So basically he couldn't answer some questions, that's why first ಇವ್ರಿಗೆ ತಿನ್ಸ್ಬೇಕು. Since ಇವ್ರು ಗೆದ್ದಾರೆ, then they will eat chilies. And I ain't gonna be just a face in the crowd. You're gonna hear my voice when I shout it out loud. It's my life, it's now or never. But I ain't gonna live forever. I just want to live, I live alive. Finally, with the majority, 3 points, Group A wins.
ಬೆಸ್ಟ್ ಮೆಮೊರಿ ಅಂದರೆ ದ ಪಾರ್ಟೀಸ್ ವಿತ್ ಅವರ್ ಬಾಯ್ಸ್ ಇನ್ ಹಾಸ್ಟೆಲ್. ಅದಕ್ಕಿಂತ ಬೆಸ್ಟ್ ಮೆಮೊರಿ ಅಂತ ಮತ್ತೇನಿಲ್ಲ. ಹಿಂಗೆ ವರ್ಸ್ಟ್ ಮೆಮೊರಿ ಅಂದರೆ ಮೀ ಆ್ಯಂಡ್ ಶೇಕ್ ನೋ ಅವರ್ ವರ್ಸ್ಟ್ ಮೆಮೊರಿ ಅಬೌಟ್ ಅವರ್ ಗೋವಾ ಕಾರ್ ಆಕ್ಸಿಡೆಂಟ್. I think Sheikh will explain it good. Okay. So my best memory was like all we meet up and we make the best memories. So nothing of any particular memory. So the worst experience I had in UG time was we all planned a Goa trip, like 7 of us. We didn't have a car, so we thought of renting a car. मैं और विनोद क्या करे, हैदराबाद को गए थे. वहाँ से हैदराबाद से कार लिए. वो कार बोले तो पूरी लगी हुई थी, हॉर्न नहीं थी, लाइट नहीं थी, और लाइट इतनी कम थी. पीछे जो रियर लाइट आती ना ब्रेक मारे तो वो देख के हम चला रहे थे रात में. तो अपन क्या करें, पूरा हैदराबाद से यहाँ तक आए कैसा भी. ये लोग क्या है दम कर रहे थे फ़ोन आ करके, और कबारे रहे बोल के. और उसमें ये लोग क्या करे बोले तो हम घर में क्या बोलते हैं, हम ट्रेन में निकल गए ऑलरेडी, ऑन द वे है बोल के बोले. तो दम कर रहे वो ये लोग, हम यहीं छः बोल के आ रहे थे. तो यहाँ तक पहुँचे कैसा तो करके. तो यहाँ फोर्ड शोरूम है इसके पास हुमनाबाद रोड पे. वहाँ पे क्या है, डिवाइडर अभी बन रहा था. तो डिवाइडर पे थोड़ी रेत थी, वो दिखा नहीं करा नहीं, वो क्या हुआ सडनली राइट टायर ऊपर चढ़ गया. वो क्या हुआ कि आराम से कंट्रोल कर लिया भाई, नीचे उतार जा, नहीं तो पोल को लग के क्या है पूरा एक्सप्रेशन देखना. अल्लाह बिस्मिल्लाह. तो मैं ज़िंदगी में अब गोवा नहीं जाने वाला हूँ. ಲೈಕ್ ಬೆಸ್ಟ್ ಮೆಮೊರೀಸ್ ಅಂದರೆ ನಮ್ಮ ಗ್ಯಾಂಗು ನಾವು ಯಾವಾಗ ಕಲ್ತ್ರೂ ಅದು ಬೆಸ್ಟ್ ಮೆಮೊರೀಸೇ. ಇವನ್ ಗುಲ್ಬರ್ಗ್ ಔಟ್ಸೈಡ್ ಆಗಲಿ ಇಲ್ಲ ಹಾಸ್ಟೆಲ್ ಎಲ್ಲೇ ಆಗಲಿ. ವರ್ಸ್ಟ್ ಮೆಮೊರಿ ಅಂದರೆ ಇಲ್ಲಿದ್ದ ಲೈಕ್ ಉಡುಪಿಗೆ ಬೈಕ್ ರೈಡಲ್ಲಿ ಹೋಗಿದ್ವಿ, 6 ಮೆಂಬರ್ಸ್ ಹೋಗಿದ್ವಿ. ಸೊ ಫಸ್ಟ್ ಡೇನೇ ನಮ್ಮ ರೂಮಿ ಕಿಶೋರ್ ಭಾಳ ಜೋಶಲ್ಲಿ ಹೊಡೆದು ಸೀದಾ ಇಳ್ಕಲ್ ಅಂತ ಊರು ಬರುತ್ತೆ, ಇಳ್ಕಲ್ ಡಿವೈಡರ್ ಹೋಗಿ ಗುದ್ದಿದ್ದ. ಹಾಂ, ಬಟ್ ಏನೂ ಆಗಿಲ್ಲ. ಸೊ ಅದಾದಮೇಲೆ ಆ ಟ್ರಿಪ್ ಹೆಂಗಿತ್ತು ಅಂದರೆ ದಿನದಿಂದ ದಿನಕ್ಕೊಂದೊಂದು ಆಗ್ತಿದ್ವು. ಅದು ಇನ್ನೊಂದು ಸೊ ಇದನ್ನ ಹ್ಯಾಂಡ್ ಓವರ್ ಮಾಡ್ತೀನಿ, ಅವ್ರು ನೀವು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ನಂದು ಬೆಸ್ಟ್ ಮೆಮೊರಿ ಏನಂದರೆ ಹೆಬ್ಬಾಳ್ ಡೇಸ್ ಕುಕ್ಕಿಂಗ್, ಚೆನ್ನಾಗಿ ಕುಕ್ಕಿಂಗ್ ಮಾಡೋ ಟೈಮಿಗೆ ಎಲ್ಲರೂ ಬಂದು ಹೆಲ್ಪ್ ಮಾಡ್ತಾರೆ. ಆದಮೇಲೆ ವರ್ಸ್ಟ್ ಮೆಮೊರಿ ಅಂದರೆ ಇಳ್ಕಲ್ ಆಕ್ಸಿಡೆಂಟ್ ವಾಸ್ ವರ್ಸ್ಟ್ ಆ್ಯಕ್ಚುಲಿ. ವರ್ಸ್ಟ್ ಮೆಮೊರಿ ಕುಕ್ಕಿಂಗ್ ಆದಮೇಲೆ ಯಾರು ಕ್ಲೀನ್ ಮಾಡಲ್ಲ, ಅದು ಒಂದು ಸ್ವಲ್ಪ ಇರೋ. ಆಮೇಲೆ ನೆಕ್ಸ್ಟ್ ವರ್ಸ್ಟ್ ಮೆಮೊರಿ ಲೈಕ್ ಇಳ್ಕಲ್ ಆಕ್ಸಿಡೆಂಟ್ ವಾಸ್ ಮೈ ವರ್ಸ್ಟ್. ಅದು ಹಂಗೆ ರಿಗ್ರೆಟ್ ಮಾಡ್ತೀನಿ ಇನ್ನು. ಬೆಸ್ಟ್ ಮೆಮೊರಿ ಅಂದ್ರೆ ಲೈಕ್ ನಾವೆಲ್ಲರೂ ಫ್ರೆಂಡ್ಸ್ ಹೊರಗೆ ಊಟಕ್ಕೆ ಹೋಗೋದು, ಕಿಶೋರ್ ರೂಮ್ನಾಗ ಕುಕ್ ಮಾಡೋದಾಗಲಿ, ಅಂದರೆ ಮೋಸ್ಟ್ ಆಫ್ ಟೈಮ್ ಯಾವಾಗ ಸ್ಪೆಂಡ್ ಮಾಡ್ತೀವಿ ಎಲ್ಲ ಬೆಸ್ಟ್ ಮೆಮೊರೀಸ್ ಇರ್ತವೆ. ಆ್ಯಂಡ್ ಇನ್ಕ್ಲೂಡಿಂಗ್ ಟ್ರಿಪ್ಸ್ ಆಲ್ಸೋ. ನಾವು ಎಷ್ಟು ಟ್ರಿಪ್ ಹೋಗಿ ಎಲ್ಲರ ಜೊತೆ ಒಂದೊಂದ್ಸರಿ ಸುಳ್ಳೇಳು ಹೋಗಿನ ಬಿಡು ಅದೆಲ್ಲ. ಬಟ್ ಅಂದರೆ ಅದೆಲ್ಲ ಟೈಪ್ ಆಫ್ ಎಂಜಾಯ್ಮೆಂಟ್ ಅಷ್ಟೇ. ವರ್ಸ್ಟ್ ಮೆಮೊರಿ ಅಂದರೆ ಸ್ವಲ್ಪ ಪಲ್ಸ್ನಾಗ ಸ್ವಲ್ಪ ಎಲ್ಲ ಜಾಸ್ತಿಯಾಗಿ ಒಂದು 2 ದಿನ ಮಲ್ಕೊಂಡ್ಬಿಟ್ಟಿದೆ. ಅದು ಸ್ವಲ್ಪ ವರ್ಸ್ಟ್ ಮೆಮೊರಿ ಅನ್ಕೋ. ಆಮೇಲೆ ಅಡ್ವೈಸ್ ಅಂದ್ರೆ ಲೈಕ್ ಅಡ್ವೈಸ್ ಒಳಗಂದ್ರೆ ಎಲ್ಲರೂ ಜೊತೆ ಚಲೋ ಆಗಿರ್ರಿ, ಎಂಜಾಯ್ ಮಾಡಿರಿ, ಟೈಮ್ ಮತ್ತು ಬರಲ್ಲ ಇದೆಲ್ಲ. ಸೊ ಯು ನೀಡ್ ಟು ಎಂಜಾಯ್ ಎವ್ರಿ ಮೂಮೆಂಟ್ ಆಫ್ UG ಲೈಫ್. ಬೆಸ್ಟ್ ಮೆಮೊರಿ ಅಂದರೆ ಪಲ್ಸ್ ಟ್ರಿಪ್ಪು, ಹಾಸ್ಟೆಲಲ್ಲಿ ಮೆಸ್ ಎದುರುಗಡೆ ಕ್ರಿಕೆಟ್ ಆಡೋದು, ಕುಕ್ಕಿಂಗ್, ಟ್ರಿಪ್ಸ್, ಅದೆಲ್ಲ ಬೆಸ್ಟ್ ಮೆಮೊರೀಸ್. ಬೆಸ್ಟ್ ಮೆಮೊರಿ ಅಂತಂದ್ರೆ ಎಲ್ಲ ಎಲ್ಲರ ಜೊತೆಗೆ ಲೈಕ್ ಫಸ್ಟ್ ಇಯರ್ ಹಿಡಿದು ಇನ್ನೂ ತನಕ ಏನೇ ದಿನ ಇರಲಿ, ಯಾವುದೇ ವೀಕ್ ಇರಲಿ, ಡೇ ಇರಲಿ, ಮುಂಜಾನೆ 9 BH ಸಂಜೆ ಹೋಗೋ ತನಕ ಮೆಮೊರಿನೇ ಇರ್ತದೆ. ಫಸ್ಟ್ ಮೆಮೊರಿ ಅಂತಂದ್ರೆ ಪಲ್ಸ್ನಾಗ ಆಗಿತ್ತು. ಅಲ್ಲಿ ಮ್ಯಾಲೆ ಅದು ಯಾವುದೇ ಸೋಲಾಂಗ್ ವ್ಯಾಲಿ ಹೋಗಿದ್ವಿ. ಅದು ಸ್ವಲ್ಪ ಮಳೆ ಬಂದಿತ್ತು ಜಸ್ಟ್ ಹಿಂಗೆ ಒಂದು ದಿನ ಮೊದಲು ಆಯಿತು. ನಂದು ಸ್ವಲ್ಪ ಕ್ರಾಕ್ಸ್ ಹಳೆ ಆಗಿದ್ದು, ಜಾರಲ್ಲ ಅಂತ ಅಂದ್ಕೊಂಡು ಫಸ್ಟ್ ನಂದಲ್ಲ ಹೇಳ್ತೀನಿ ಬಿಡು. ಹಿಂಗೆ ಕಾಲು ಇಟ್ಟೀನಿ. ಆ್ಯಕ್ಚುಲಿ ಫಸ್ಟ್ ಅವರ ಬಿದ್ದು ಇವನ್ ಬೈ ಕಂಟ್ರೋಲ್ ಮಾಡ್ಲಿಕ್ಕೆ ಬರಲಿಲ್ಲ, ಈಗ ನಕ್ಕಿ ನಾನು. ಬಟ್ ಅದು ಹಿಂಗೆ ಕಾಲು ಹಚ್ಚಿದೆ, ಅಜಯ್ ಬಾಜುನೇ ಇದ್ದು, ಅವ್ನಿಗೆ ಹಿಡಿದು ಏನು ಜಾರ್ಬಿಟ್ಟಿನಿ. ಪೂರಾ ಮಣ್ಣಿನ ಕಲರ್ ಫುಲ್ ಸಾಯಿಲ್ ಕಲರ್ ಹೆಂಗಿರುತ್ತೆ ಅದು ಫುಲ್ ನೀರಾಗಿ ಪ್ಯಾಂಟಿಗೆಲ್ಲ ಕಲರ್ ಇಮ್ಯಾಜಿನ್ ಮಾಡ್ಕೊರಿ ನೀವು ಹೆಂಗೆ ಬರುತ್ತೆ ಅಂತ. ಅದೇ ಬಸ್ ಪ್ಯಾಂಟ್ ಹಿಂಗೆ ಫುಲ್ ಹಿಂಗೆ ಹಿಡ್ಕೊಂಡು ಹಿಂಗೆ ಬಂದಿನ ಕೆಳಗ್ತಾನೆ. ಹೊಸ ಪ್ಯಾಂಟ್ ತೊಗೊಳಕ್ಕೆ ಸ್ವಲ್ಪ ಜಿದ್ ಮಾಡೀನಿ, ಅಂದ್ರೂ ರಿಸ್ಕ್ ಕೊಟ್ಟಿಲ್ಲ, ತೊಗೊಂಡಿದ್ದು ಟೈಟೆಡ್ ಪ್ಯಾಂಟ್. ಇನ್ನೊಂದು ಬೆಸ್ಟ್ ಮೆಮೊರಿ ಅಂದರೆ ವಿಜಯ್ ಸಂಘಟನೆ ನಂದೇನು ಫ್ರೆಂಡ್ಶಿಪ್ ಆಯ್ತು ಲಾಕ್ಡೌನ್ನಾಗ, ದ್ಯಾಟ್ ವಾಸ್ ದ ಬೆಸ್ಟ್ ಮೆಮೊರಿ.
ಸ್ಮಾರ್ಟ್ ಮೂವ್ ಮಾಡಿ ನಂದು ಅಡ್ವೈಸ್ ಏನಂತಂದ್ರೆ ಯಾರ ಜೊತೆ ಫಸ್ಟೇ ಜಗಳ ಆಡ್ಲಕ್ಕೆ ಹೋಗ್ಬೇಡ್ರಿ, ಆಮೇಲೆ ರಿಗ್ರೆಟ್ ಆಗ್ತದೆ. ಅದಕ್ಕೆ ಯಾವ ದಿನ ಯಾರ ಸಂಗಟ ಏನೇನು ಆಗ್ತದೆ ಅದ್ರ ಲೈಟ್ ತೊಗೊಂಡು ನೆಕ್ಸ್ಟ್ ಡೇ ಹೊಸ ಡೇ ಆಗಿ ಸ್ಟಾರ್ಟ್ ಮಾಡಿ ಎಲ್ಲ ಜೊತೆಗೆ ಫನ್ ಮಾಡಿರಿ. ನನ್ನ ಬೆಸ್ಟ್ ಮೆಮೊರೀಸ್ ಬಂದುಬಿಟ್ಟು ಲೈಕ್ ಫಸ್ಟ್ ಇಯರಿಂದ ಲೈಕ್ ಟಿಲ್ ದ ಡೇ ವಿ ಕಂಪ್ಲೀಟ್ ಇಂಟರ್ನ್ಶಿಪ್ ಎಲ್ಲ ಮ್ಯಾಕ್ಸಿಮಮ್ ದಿಸ್ ವರ್ ದ ಬೆಸ್ಟ್. ಲೈಕ್ ಅದರಲ್ಲಿ ಏನೇ ಬರೀ ಟ್ರಿಪ್ಸ್ ಆಯಿತು, ಫ್ರೆಂಡ್ಸ್ ಆಯಿತು, ಕ್ರಿಕೆಟ್ ವಾಟ್ ಎವರ್, ಲೈಕ್ ಮನೇಲಿ ಸುಳ್ಳು ಟ್ರಿಪ್ ಹೋಗಿರೋದು ಅವೆಲ್ಲ ಬೆಸ್ಟ್ ಮೆಮೊರೀಸ್. ಲೈಕ್ ವರ್ಸ್ಟ್ ಮೆಮೊರಿ ಬಂದು ವಿ ಲಾಸ್ಟ್ ಗೂಗ್ಲಿ ಕಪ್ ಟು ಆರ್ ಜೂನಿಯರ್ಸ್, ದಟ್ ವಾಸ್ ದ ವರ್ಸ್ಟ್. ಓಕೆ, ಜೂನಿಯರ್ಸ್ಗೆ ಅಡ್ವೈಸ್ ಬಂದುಬಿಟ್ಟು ಲೈಕ್ ಎಲ್ಲರೂ ಜೊತೆ ಮಿಂಗಲ್ ಆಗ್ರಿ. ಲೈಕ್ ಏನೇ ಜಗಳ ಆಡಿದೆ, ಏನೇ ಲೈಕ್ ಬ್ಯಾಕ್ ಬಿಚ್ಚಿಂಗ್ ಮಾಡ್ದೆ, ಲೈಕ್ ಆರಾಮ್ಸೆ ಗೆಲ್ಬೇಕಂತ ಹೇಳಿ. ಬಟ್ ಜೂನಿಯರ್ಸಿಗೆಲ್ಲ ಇದು ಲೈಕ್ ಇರಲಿ ಬಿಡಿ, ಏನು ಜಗಳ ಆಡಲಾರ್ದೆ ಈಸಿ ಗೋಯಿಂಗ್ ಇರಲಿ ಲೈಫ್ ಎಲ್ಲ ಅಂತ. ಈ ಟೈಮ್ ಆದರೂ ಗೂಗ್ಲಿ ಕಪ್ ಗೆದ್ಕೊಂಡು ಹೋಗ್ತೀವಿ. ನನ್ನ ಆನ್ಸರ್ ಡಿಫ್ರೆಂಟ್ ಇರುತ್ತೆ ಸ್ವಲ್ಪ, ಯಾಕಂದ್ರೆ ಬೆಸ್ಟ್ ಮೆಮೊರಿ ಅಂದ್ರೆ ದ ಡೇ ವೆನ್ ಐ ಗಾಟ್ ಸೀಟ್ ಇನ್ MRMC. ಬಿಕಾಸ್ ಆ ಡೇ ಇರ್ಕಿಲ್ಲ ಅಂದ್ರೆ ಈ ಫ್ರೆಂಡ್ ಸಿಗ್ತಿರ್ಲಿಲ್ಲ. ವರ್ಸ್ಟ್ ಮೆಮೊರಿ ಯಾವುದೂ ಇಲ್ಲ, ಮುಂದೆ ಬರುತ್ತೆ ಒಂದಿನ ಗ್ರ್ಯಾಜುಯೇಷನ್ ಆಗಿದ್ದು ನೆಕ್ಸ್ಟ್ ಡೇ. ಯಾಕಂದರೆ ರೀಸನ್ ಹೇಳ್ತೀನಿ, ಯಾಕಂದ್ರೆ ಅದೇ ನಮ್ಮ ಲಾಸ್ಟ್ ಡೇ. ಅದಾದ್ಮೇಲೆ ಮುಂದೆ ಯಾರೂ ಸಿಗಲ್ಲ, ಅದು ರಿಗ್ರೆಟ್ ಆಗುತ್ತೆ. ಸೊ ಅವಾಗ ಅದು ವರ್ಸ್ಟ್ ಮೆಮೊರಿ ಆಗುತ್ತೆ. ಅಡ್ವೈಸ್ ಜೂನಿಯರ್ಸಿಗೆ ಅಡ್ವೈಸ್ ಮೇನ್ ಅಟೆಂಡೆನ್ಸ್ ಕಂಪ್ಲೀಟ್ ಇಡಬೇಡ್ರಿ. ಎಲ್ಲರೂ ಅಟೆಂಡರ್ ನೋಡ್ಕೊಳ್ಳೋಕೆ. ಸೆಕೆಂಡ್ ಧಾಬಾ ಎಲ್ಲ ಹೋಗಿ ಎಂಜಾಯ್ ಮಾಡಿರಿ, ಸರಿಯಾಗಿ ಓದ್ರಿ. ಟ್ರಿಪ್ಪಿಗೆ ಹೋಗೋ ಮುಂದೆ ಎಲ್ಲರಿಗೂ ಕರೀರಿ, ಮಿಸ್ ಮಾಡಿಬಿಡ್ರಿ ಯಾರಿಗೂ ಒಬ್ಬರು. ಇಷ್ಟೇ. ಎಲ್ಲ ಡಾಬಾ ಅವ್ರಿ, ಗುಲ್ಬರ್ಗದ ಎಷ್ಟು ಡಾಬಾ ಎಲ್ಲ ಹೋಗಿ ಎಲ್ಲ ಮಿನಿಮಮ್ 2-3 ಟೈಮ್ಸ್ ಹೋಗ್ಬೇಕು. ಹಾಂ, ನಂಗೆ ಕೇಳ್ರಿ, ನಾ ಇಲ್ಲೇ ಬಿಸಿ ಇದ್ರು ನಿಮ್ಗೆ ಹೇಳ್ತೀನಿ. ನನ್ನ ಬೆಸ್ಟ್ ಮೆಮೊರಿ ಅಂದರೆ ವಿಶಾಲ್ ಸಂಗಟ ಇಲ್ಲಿ MRMC ಬಂದಕ್ಕಿಂತ ಮೊದಲು ಫ್ರೆಂಡ್ಶಿಪ್ ಆಗಿದ್ದ. ವರ್ಸ್ಟ್ ಮೆಮೊರೀಸ್ನು ವಿಶಾಲ್ ಫ್ರೆಂಡ್ಶಿಪ್ ಆಗಿದ್ದೆ ವರ್ಸ್ಟ್ ಮೆಮೊರಿ. ಇಲ್ಲಿ ಒಬ್ಬರನ್ನ ಆಗಲ್ಲ ಸಂಗಟ. ಅಡ್ವೈಸ್ ಏನಿಲ್ಲ, ಎಲ್ಲ ಚೆನ್ನಾಗಿರಿ, ಜೀವನದಾಗ ಹೋಗ್ರಿ ಎಲ್ಲರೂ. ಸ್ಟೋರಿ ಹೇಳ್ರಿ, ಸ್ವಲ್ಪ ಸಣ್ಣ ಸಣ್ಣ ಸ್ಟೋರಿ ಹೇಳ್ರಿ. ಸ್ಟೋರಿ ನಂದು ಹ್ಯಾಪಿ ಮೆಮರಿ ಅಂತಂದ್ರೆ ಭಾಳ ಅದಾವ ಆ್ಯಕ್ಚುಲಿ, ಬಟ್ ಒಂದು 2-3 ಹೇಳ್ತೀನಿ. ಒಂದು ಸಲ ಹೈದ್ರಾಬಾದಿಗೆ ಹೋಗಿದ್ವಿ. ಒಂದು ಸಲ ಡಿಸೈಡ್ ಹಾಫ್ ಆ್ಯನ್ ಅವರ್ನಾಗ ಡಿಸೈಡ್ ಆಯಿತು. ಒಂದು 4 ಮಂದಿ ಹೋಗಿದ್ದಿದ್ವಿ. ವಿ ಹ್ಯಾಡ್ ಅ ಟೈಮ್, ಅಲ್ಲಿ ಸ್ಟಾಪ್ ಮಾಡಿ ಪೀಸ್ಫುಲ್ ಇತ್ತು. ಐ ಥಿಂಕ್ ಇನ್ನು ನಮ್ಮ ತೋಟಕ್ಕೆ, ಶೇಖಿನ ತೋಟಕ್ಕೆ ಹೋಗಿದ್ದು, ಅದು ಒಳ್ಳೆ ವಿ ಹ್ಯಾಡ್ ನೈಸ್ ಟೈಮ್. ಹಾಂ, ಮಧ್ಯ ಟೀ ಬ್ರೇಕ್ಸ್ ಇರ್ತಿದ್ವು. ಸ್ಟೋರೀಸ್ ಒಂದು ಆ್ಯಕ್ಚುಲಿ ಒಂದು ಸ್ಕ್ರಿಪ್ಟ್ ಬರ್ದೀವಿ. ವಿಶಾಲು, ವಿಜಯ್ ಎಲ್ಲ ಸೇರಿ ಒಂದು ಸ್ಕ್ರಿಪ್ಟ್ ಬರ್ದೀವಿ. ಜೋಶಿ, ನಾನು, ವಿಶಾಲು, ವಿಜಯ್, ಜೋಶಿ, ಕಿಶೋರ್, ವೀರೇಶ್ ಇಷ್ಟು ಮಂದಿ ಇದ್ವಿ. ಒಂದು ಚಲೋ ಸ್ಕ್ರಿಪ್ಟ್ ಬರ್ದೀವಿ. ಕಾರ್ನಾಗ ದ ಹೋಲ್ ಜರ್ನಿ ಮಾತಾಡೀವಿ, ಸಾಂಗೇ ಹಾಕಿಲ್ಲ. ಐ ಥಿಂಕ್ ದ್ಯಾಟ್ ವಾಸ್ ಒನ್ ಆಫ್ ಮೈ ಬೆಸ್ಟ್ ಮೆಮೊರೀಸ್. ಎಂಬ್ಯಾರಸಿಂಗ್ ಅಂತಂದರೆ ನಾವು ಸೆಕೆಂಡ್ ಇಯರ್ನಾಗ ಇದ್ದಾಗ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ವಿ ಒಂದು ಸಲ. ನಾನು, ಶರತ್ತು, ಆತಿಫು, ಅತುಲ್ 4 ಮಂದಿ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ವಿ. ಬಬ್ಲಾದಿ ಸರ್ ಹಾಸ್ಟೆಲಿಗೆ ಬಂದು ಫುಲ್ ಬ್ಲಾಕ್ ಮಾಡಿ ನಮಗೆಲ್ಲ ಫೋನ್ಗಿನ್ ಕಸ್ಕೊಂಡು ಪೊಲೀಸ್ ಸ್ಟೇಷನ್ ರಾತ್ರಿ 12 ಗಂಟೆಗೆ ಹಂಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ ದ ಕಂಪ್ಲೇಂಟ್ ವಾಸ್ ಎಂಟ್ರಿಂಗ್ ದ ಹಾಸ್ಟೆಲ್ ಆಫ್ಟರ್ 7 o'clock. That was a cheap what complaint they gave. But in the end, apology letter ಬರ್ದು by 12:30 we were out. That is embarrassing moment. ಅಡ್ವೈಸ್ ಅಂತಂದ್ರೆ ಚಿಲ್ ಮಾಡಿರಿ, ಫ್ರೆಂಡ್ಸ್ ಸಂಗಟ ಪೂರಾ ಚಿಲ್ ಮಾಡಿಬಿಡ್ರಿ, ಓದ್ರಿ. ದಟ್ಸ್ ಆಲ್.
comes end to our one of our best episode of Magic Moments. I guess you all guys enjoyed our show today. Do you guys have anything to say today?